ರಾಮೇಶ್ವರಂ ಕೆಫೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಾಂಬ್ ಬ್ಲಾಸ್ಟ್ ಪ್ರಕರಣದ ಸಂಬಂಧ ಪರಿಶೀಲನೆ ನಡೆಸುವ ನಿಟ್ಟಿನಲ್ಲಿ ರಾಮೇಶ್ವರಂ ಕೆಫೆಗೆ ಈಗ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ ಎನ್ಐಎ ತನಿಖೆಯನ್ನು ಶುರು ಮಾಡಿದ್ದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಮುಂದುವರೆದ ಹಾಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವತ್ತು ಸ್ಥಳದಲ್ಲಿ ಘಟನೆ ಹೇಗಾಯಿತು, ಏನೆಲ್ಲ ಸಾಕ್ಷಿಗಳು ಸ್ಥಳದಲ್ಲಿ ಸಿಕ್ಕಿದೆ, CCTV ಫುಟೇಜಸ್ ಈಗಾಗಲೇ ಸಿಕ್ಕಿದೆ, ಮುಸುಕುಧಾರಿ ವ್ಯಕ್ತಿ ಹೋಗಿದ್ದದ್ದು, ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ವಿಚಾರಣೆಯನ್ನು ಬಹಳ ಚುರುಕಾಗಿ ಎನ್ಐಎ ಮುಂದುವರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಮೇಶ್ವರಂ ಕೆಫೆಗೆ ಎನ್ಐಎ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉಗ್ರ ಕೃತ್ಯದ ಶಂಕೆ ಆಗಿರೋದ್ರಿಂದ ನೋಡಬಹುದು. ಅವತ್ತು ಕೂಡ ಘಟನೆ ನಡೆದ ಕೆಲ ತಾಸುಗಳ ನಂತರ, ಅಂದರೆ ಮೊದಲಿಗೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ FSL ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯಲ್ಲಿ ಮುಂದಾಗಿದ್ರು. ಈ ರೀತಿ ಆಗಿದೆ, ಒಂದು ಹಂತಕ್ಕೆ ಅದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನೋದು ತಿಳಿತಿದ್ದ ಹಾಗೆ NIA ಕೂಡ ಎಂಟ್ರಿ ಕೊಟ್ಟಿತ್ತು. NIA ಅಧಿಕಾರಿಗಳ ತಂಡ ಕೂಡ ಅವತ್ತು ತನಿಖೆ ಕೈಗೊಳ್ಳೋದಕ್ಕೆ ಮುಂದಾಗಿತ್ತು. ಇವತ್ತು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ಹೆಚ್ಚುವರಿ ಮಾಹಿತಿಯನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಸಕ್ರಿಯ ಆಗಿದ್ದಾರೆ. ರಾಷ್ಟ್ರೀಯ ತನಿಖಾ ದಳ ಒಂದು ಕೇಸನ್ನು ಕೈಗೆತ್ತಿಕೊಂಡ್ರೆ ಅದರ ತನಿಖೆಯ ಸ್ವರೂಪವೇ ಬೇರೆ ಇರುತ್ತೆ. ಪೊಲೀಸರು ಒಂದು ಪ್ರಕರಣದ ತನಿಖೆ ನಡೆಸೋದಕ್ಕೂ NIA ಇಂಥ ಪ್ರಕರಣಗಳ ತನಿಖೆ ನಡೆಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಉಗ್ರ ಕೃತ್ಯ ಅಂದರೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರೋದ್ರಿಂದ ಇಂಥ ಪ್ರಕರಣಗಳನ್ನು ಭೇದಿಸೋದಕ್ಕೆ ಅಂತಲೇ NIA ಎಕ್ಸ್ಪರ್ಟೆನ್ಸಿಯನ್ನು ಹೊಂದಿರುತ್ತೆ. ಆ ಕಾರಣಕ್ಕಾಗಿ NIA ಈಗ ಸ್ಥಳ ಪರಿಶೀಲನೆ ಮಾಡಿರೋದು, ಮತ್ತೆ ರೆಸ್ಟೋರೆಂಟ್ಗೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ತಂಡ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ತನಿಖೆಯ ಈ ಹಂತದಲ್ಲಿ ಆದಷ್ಟು ತೀವ್ರಗತಿಯಲ್ಲಿ ತನಿಖೆಯನ್ನು ಮುಂದುವರಿಸಿ ಈ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು, ಅಥವಾ ಇದು ಹೇಗೆ ಸಾಧ್ಯ ಆಯಿತು, ಒಟ್ಟಾರೆ ತನಿಖೆಯನ್ನು ಆದಷ್ಟು ಬೇಗ ಮುಂದೆ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ NIA ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಬ್ರೂಕ್ಫೀಲ್ಡ್ನ ರಾಮೇಶ್ವರಂ ಕೆಫೆಯ ಹ್ಯಾಂಡ್ ವಾಶ್ ಸಮೀಪ ಡಸ್ಟ್ಬಿನ್ನಲ್ಲಿ ಏನೊಂದು ಬ್ಯಾಗ್ ಇಟ್ಟು ಹೋಗಲಾಗಿತ್ತು. ಆ ಬ್ಯಾಗ್ನಿಂದ ಸುಮಾರು ಮಧ್ಯಾಹ್ನ 1:09 ಸುಮಾರಿಗೆ 10 ಸೆಕೆಂಡ್ಗಳ ಅವಧಿಯಲ್ಲಿ 2 ಸಲ ಬ್ಲಾಸ್ಟ್ ಆಗುತ್ತೆ. ಆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥ ರಾಷ್ಟ್ರೀಯ ತನಿಖಾ ದಳ ಈಗ ಮತ್ತೆ ಅದೇ ರೆಸ್ಟೋರೆಂಟ್ಗೆ ಆ ಬ್ಲಾಸ್ಟ್ ನಡೆದಂಥ ಸ್ಥಳಕ್ಕೆ ಭೇಟಿ ಕೊಟ್ಟು, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿರೋದನ್ನು ನೋಡಬಹುದು. ಆ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಏನೇನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು ಅದೆಲ್ಲವನ್ನು ಕೂಡ ಅವತ್ತು ಪ್ರಕರಣ ಆ ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಆ ಕ್ರೈಮ್ ಸೀನ್ ಏನು ಅಲ್ಲಿ ಕ್ರಿಯೇಟ್ ಆಗಿತ್ತು, ಆ ಸಂದರ್ಭದಲ್ಲಿ ಸ್ಥಳದಿಂದ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಲಾಯಿತು ಅದೆಲ್ಲವೂ ಕೂಡ ಪೊಲೀಸರ ಬಳಿಯ ಎಲ್ಲ ಮಾಹಿತಿಯನ್ನು NIA ಟೀಮ್ ಪಡೆದುಕೊಂಡಿದೆ. ಸ್ಥಳದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಯಾವೆಲ್ಲ ಕುರುಹುಗಳು ಸಾಕ್ಷಿಗಳು ಸಿಕ್ಕಿದೆ, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಪೊಲೀಸರಿಂದಲೂ ಕೂಡ ಈಗಾಗಲೇ NIA ಅಧಿಕಾರಿಗಳ ತಂಡ ತರಿಸ್ಕೊಂಡಿದ್ದಾರೆ. ಪೊಲೀಸರು ಮತ್ತು FSL ತಂಡಕ್ಕೆ ಆ ಕ್ಷಣಕ್ಕೆ ಘಟನೆ ನಡೆದ ನಂತರದಲ್ಲಿ ಸ್ಥಳದಲ್ಲಿ ಸಿಕ್ಕಂಥ ಮಾಹಿತಿಗಳೇನು, ಸಾಕ್ಷಿಗಳೇನು ಅದೆಲ್ಲವೂ ಕೂಡ NIAಗೂ ದೊರೆತಿದೆ. ಇನ್ನೂ ಹೆಚ್ಚುವರಿಯಾಗಿ ತಾವೇ ಈಗ ಸ್ಥಳಕ್ಕೆ ಮತ್ತೊಮ್ಮೆ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ತನಿಖೆಯಂತೂ ಚುರುಕಾಗಿ ಸಾಗ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ NIA ಅಧಿಕಾರಿಗಳು ಕೆಫೆಗೆ ಭೇಟಿ ಕೊಟ್ಟಿರೋದು, ಘಟನೆ ನಡೆದ ಸ್ಥಳಕ್ಕೆ ಹೇಗಾಗ್ತಾ ಇದೆ ತನಿಖೆ? ವಿಜಯ್, ಏನು ಈ ಒಂದು ಬೆಂಗಳೂರು ಕೆಫೆಗೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ CCB ಅಧಿಕಾರಿಗಳು ಒಂದು ತನಿಖೆಯನ್ನು ನಡೆಸಿ, ಇದಾದ ನಂತರ ಏನು ಶಂಕಿತನಿಗಾಗಿ ಇಡೀ ಬೆಂಗಳೂರು ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹುಡುಕಾಟ ನಡೆಸಿದ ನಂತರ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಂತಹ NIA ಅವರು ಪ್ರಾಥಮಿಕವಾಗಿ ಒಂದು FIR ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. FIR ಆದ ನಂತರ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡಿದರು. ಅಂದರೆ ಅವರ ಬಳಿ ಇದ್ದಂತಹ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಶಂಕಿತರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದರು. ಅದಾದ ನಂತರ ಎರಡಕ್ಕೂ ಏನು ಕಂಪೇರ್ ಮಾಡಿ ನೋಡಿದಾಗ ಯಾವುದೇ ರೀತಿಯಾದಂಥ ಕುರುಹು ಸಿಕ್ಕಿಲ್ಲ. ಇನ್ನು ಜೊತೆಗೆ ನಗರ ಪೊಲೀಸರು ಕೂಡ ಸಾಕಷ್ಟು ಒಂದು ಎಫರ್ಟನ್ನು ಹಾಕಿದ್ರು. ಎಲ್ಲ ಒಂದು ಕಡೆ ಅವರ ಎಫರ್ಟ್ ಆಗ್ತಾ ಇದ್ರು ಸಹ NIA ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಈಗಾಗಲೇ ರೈಡನ್ನು ಮುಂದುವರಿಸಿ ಅಲ್ಲಿ ಏನಾದರೂ ಲೀಡ್ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಏನು ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಈ ಒಂದು ತನಿಖೆಯನ್ನು NIAಗೆ ವಹಿಸಬೇಕು ಅನ್ನುವಂತಹದ್ದು ರಾಜ್ಯ ಸರ್ಕಾರ ಅಥವಾ ಪೊಲೀಸರ ನಿರ್ಧಾರ ಕೂಡ ಆಗುತ್ತೆ. ಹಾಗಾಗಿ ಎಲ್ಲೊಂದು ಕಡೆ NIA ಅಧಿಕಾರಿಗಳು ಅವರು ಮಾಡಿಕೊಂಡಿದ್ದಂತಹ FIR ಅನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಈಗಾಗಲೇ ಅಧಿಕೃತವಾಗಿ ಒಂದು ಪ್ರಕರಣವನ್ನು
ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಈಗಾಗಲೇ ಇಂದು ಬೆಳಗ್ಗೆ ಕಮಿಷನರ್ ಜೊತೆ ಕೂಡ ಮೀಟಿಂಗ್ ಅನ್ನು ನಡೆಸಿ ಹಿರಿಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಈಗಾಗಲೇ ಪ್ರಕರಣವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಈಗಾಗಲೇ ಏನೋ ದೇಶದ ಬೇರೆ ಬೇರೆ ಕಡೆ ಸಿಕ್ಕಂತಹ ಲೀಡ್ಗಳಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲೀಡ್ ಸಿಗುತ್ತಾ ಅನ್ನೋಂಥರ ನಿರತವಾಗಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಈಗ ಸ್ಥಳಕ್ಕೂ ಕೂಡ ಬಂದು ಈ ಸ್ಥಳದಲ್ಲಿ ಅಂದರೆ ಏನು ಬಾಂಬ್ ಬ್ಲಾಸ್ಟ್ ಆಗಿತ್ತು ಈ ಸ್ಥಳದಲ್ಲಿ ಸಿಕ್ಕಂತಹ ಕೆಮಿಕಲ್ ಆಗಿರ್ಬೋದು ಅಥವಾ ಆ ಬ್ಲಾಸ್ಟ್ನ ಸ್ಥಳದಲ್ಲಿದ್ದಂತಹ ಕೆಲವೊಂದು ಕುರುಹುಗಳಿರ್ಬೋದು ಇದನ್ನ ವೆರಿಫೈ ಮಾಡಿ ಈಗಾಗಲೇ CCB ಅಧಿಕಾರಿಗಳು ಮತ್ತು IB ಈ ರೀತಿಯಾದಂಥ NIA ಅಧಿಕಾರಿಗಳು ಕೂಡ ತೆಗೆದುಕೊಂಡಿದ್ರು. ಆದರೆ ಹಿರಿಯ ಅಧಿಕಾರಿಗಳು ಈಗ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಂಡಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅವರು ಭೇಟಿ ನೀಡಿರಲಿಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಪ್ರಕರಣ ತಮ್ಮ ಕೈಗೆ ತಮ್ಮ ಸುಪರ್ದಿಗೆ ಬಂದ ನಂತರ ಈಗ ಏನು ಈ ಒಂದು ಕೆಫೆಗೆ ಭೇಟಿ ಕೊಟ್ಟು ಬ್ಲಾಸ್ಟ್ ಆದ ಸ್ಥಳ ಆಗಿರ್ಬೋದು ಅಥವಾ ಇಡೀ ಹೋಟೆಲ್ ಜೊತೆಗೆ ಸುತ್ತಮುತ್ತ CCTVಯಲ್ಲಿ ಏನು ಆ ಆರೋಪಿಯ ಕುರುಹು ಇತ್ತು ಆ ಒಂದು ಸ್ಥಳಗಳಲ್ಲೂ ಕೂಡ ಈಗ ಮಾಜರ್ ಮಾಡ್ತಾ ಇರುವಂತಹದ್ದು. ಇನ್ನು ಈ ಒಂದು ಪ್ರಕರಣ HAL ಒಂದು ಠಾಣೆಯಲ್ಲಿ ದಾಖಲಾಗಿತ್ತು FIR. ಈ ಹಿನ್ನೆಲೆಯಲ್ಲಿ ಆ ಒಂದು ಲೋಕಲ್ ಇನ್ಸ್ಪೆಕ್ಟರ್ ಯಾರಿದ್ರು ಅಜರುದ್ದೀನ್ ಅಂತ ಅವರನ್ನು ಕೂಡ ಕರೆಸ್ಕೊಂಡು ಅವರ ಬಳಿ ಇದ್ದಂತಹ ಬೇಸಿಕ್ ಇನ್ಫಾರ್ಮೇಶನ್ ಅಂದರೆ ಆ ಒಂದು ಬ್ಲಾಸ್ಟ್ ನಡೆದಂತಹ ಸ್ಥಳದಲ್ಲಿ ಆ ಒಂದು ಟೈಮ್ನಲ್ಲಿ ಏಕೈಕೆ ಅವರೇ ಆ ಒಂದು ಮೊದಲ ಬಾರಿಗೆ ವಿಸಿಟ್ ಮಾಡಿರ್ತಾರೆ. ಹೀಗಾಗಿ ಅವರ ಬಳಿ ಇರುವಂತಹ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಪಡ್ಕೊಳ್ತಾ ಇರುವಂತಹದ್ದು. ಇನ್ನು NIA ಅಧಿಕಾರಿಗಳು ಆ ಒಬ್ಬ ಏನು ಶಂಕಿತ ಇರ್ತಾನೆ, ಶಂಕಿತ ಎಲ್ಲೆಲ್ಲಿ ಓಡಾಡ್ದ ಮತ್ತು CCTVಯಲ್ಲಿ ಆತನ ಕುರುಹುಗಳು ಯಾವ ರೀತಿಯಾಗಿತ್ತು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾವುದಾದ್ರೂ ಪ್ರಕರಣದಲ್ಲಿ ಸಾಮ್ಯತೆ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಇಡೀ ಕೆಫೆಯನ್ನು ಸುತ್ತಾಡ್ತಾ ಜೊತೆಗೆ ಕೆಫೆ ಸುತ್ತಮುತ್ತ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.